120 ಎಕರೆ ಎಲ್ಲ ಲ್ಯಾಂಡ್ ಎಕ್ವಿಸಿಷನ್ ಆಗಿದೆ. ಇವ್ರ ಬಲ್ಲಿ ಹಣ ಬಂದು ಬಿದ್ದಿದೆ. ಭೂ ಸ್ವಾಧೀನ ಅಧಿಕಾರಿ ಬಲ್ಲಿ ವಕಫ್ದವರು ನೋಟಿಸ್ ಕೊಡ್ತಾರೆ ಆ ಭೂ ಸ್ವಾಧೀನ ಅಧಿಕಾರಿಗೆ, ಇದು ನಮ್ಮ ವಕಫ್ ಆಸ್ತಿ, ಆದರೆ ಈ ಹಣ ಎಲ್ಲ ನಮ್ಗೆ ಬರಬೇಕು. ಆ ರೈತರ ಕಂಗಾಲಾಗಿದೆ. ಅಲ್ಲಿ ಎಲ್ಲೂ ಒಂದು ಮಸೂತಿ ಇಲ್ಲ, ನಮ್ಮ ಕಣ್ಣು ಎಷ್ಟು ಹೋಗ್ತದೆ, ಯಾವುದೇ ಒಂದು ದರ್ಗಾ ಇಲ್ಲ. ಅವ್ರು ದಲಿತರು. ರಾಯಚೂರು ನಗರದಲ್ಲಿ ಒಬ್ಬ ದಲಿತ 5 ಎಕರೆ ಜಮೀನು ಒಂದು ವಕಫತ್ ಮಾಡಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಆ ದಲಿತ ನಾವು ಕಣ್ಣೀರು ಹಾಕೋತ್ ಬಂದಿದ್ದ. ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣದಿಂದ ಒಂದು ವಾಲ್ಮೀಕಿ ಭವನ ಕಟ್ಟಿದ್ದಾರೆ. ವಾಲ್ಮೀಕಿ ಭವನದ ಮೇಲೆ ಒಂದು ಮಸೀದಿ ಕಟ್ಟಿ ನಮ್ದು. ಅವಾಗ ವಾಲ್ಮೀಕಿ ಜನಾಂಗದವರು ಅದನ್ನು ನೋಡಿ ಧೈರ್ಯ ಮಾಡಿ ಮ್ಯಾಗಿಂದೆಲ್ಲ ಒಡೆದು ನಮ್ಮದು ಬಂದ್ರ ಮಕ್ಕಳ ಅಂದಾಗ ಬಿಟ್ಟು ಹೋಗಿದ್ದಾರೆ. ಈ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರೈತರು, ದಲಿತ ರೈತರು, ಅವ್ರಿಗೆ ಅವರು ಬಡಿಗೆ ತೊಗೊಂಡು ಹೋಗಿ ಅವ್ರು ಹೊಡೆದು ಹೊರಗೆ ಹಾಕುವಂಥದ್ದು ನಾವು ಎಲ್ಲ ಇದರಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿ ಇನ್ನೊಂದು ಬಹಳ ದೊಡ್ಡ ಹೊಸ ಇದು ಏನು ಜಮೀರ್ ಸಾಹೇಬ್ರೆ ನಿಮ್ಗೆ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಹೊನವಾಡ ಅನ್ನೋಂಥ ಗ್ರಾಮ MB ಪಾಟೀಲ್ ಕ್ಷೇತ್ರದಲ್ಲಿ ಪಾಪ ಇವರು ನಮ್ಮ ಕೃಷ್ಣ ಬೈರೇಗೌಡರು ಅವ್ರು ಕೂಡಿ ಏನೋ ಪ್ರೆಸ್ ಮೀಟ್ ಮಾಡಿ ಏನೇನೋ ಮಾಡೋದು. ಓಕೆ, ಯಟ್ ಟು ಬಿ ವಕಫ್, ಮುಂದೆ ವಕಫ್ ಆಗುವಂತ ಪಾಸಿಬಿಲಿಟಿ ಇದೆ, ಅದೊಂದು ಲಿಸ್ಟ್ ಮಾಡಿದ್ದಾರೆ ನಿಮ್ಮ ವಕಫ್ ಬೋರ್ಡ್ನವ್ರು. ಅಂದ್ರೆ ಯಟ್ ಟು ಅದ ಬರ್ದಾರೆ. ನಾನು ನಿಮಗೆ ದಾಖಲೆ ಕೊಟ್ಟು ಕಳಿಸ್ತೀನಿ. ನೀವು ರಾತ್ರೋರಾತ್ರಿ ನೀವು ನೋಡ್ರಿ, ಇಲ್ಲಿ ನಾವೊಂದು ನಿಮ್ಗೆ ದಾಖಲೆ ತೋರಿಸ್ತೀನಿ. ಅಬ್ದುಲ್ ನಜೀರ್ ಸಾಹೇಬ್ರು ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ. ಅವರು ಬಿಜಾಪುರಕ್ಕೆ ಬಂದಿದ್ರು. ಅವಾಗ ಒಂದು ಊರೇ ಇಡೀ ಊರೇ ಇಂಡಿ ತಾಲೂಕಿನಲ್ಲಿ ಅದನ್ನ ವಕಫ್ ಅಂತ ಹೇಳಿ ಇಡೀ ಆಸ್ತಿ ಮಾಡಿ ಹೋಗ್ಬಿಟ್ಟಿದ್ರು. ಯಾವಾಗ್ರಿ? ಅಬ್ದುಲ್ ನಜೀರ್ ಸಾಹೇಬ್ರ ಕಾಲದ. ಅವಾಗ ಜಯನಾರಾಯಣ್ ಚೌಬೆ ಅಂತೇಳಿ ಒಬ್ರು ಜಿಲ್ಲಾಧಿಕಾರಿಗಳಿದ್ರು. ಅಲ್ಲಿ ಮುಸ್ಲಿಮರೇ ಇರೋದು ಆ ಊರು, ಇಡೀ ಊರೇ ಮುಸ್ಲಿಂ, ಮತ್ತೊಂದು ಜನಾಂಗದವ್ರು ಇಲ್ಲ. ಅದನ್ನ ಪೂರ್ತಿ ವಕಫ್ ಆಸ್ತಿ ಮಾಡಿದ್ರು. 30 ವರ್ಷ ಅಬ್ದುಲ್ ನಜೀರ್ ಸಾಹೇಬ್ರು DC AC ಕರೆದು ಅದನ್ನ ತೆಗೆದು ಹಾಕಿ ಮತ್ತ ಆಯಾ ರೈತರು ಕೊಟ್ಟಿದ್ರು. ವಿಚಿತ್ರ ಅಂದ್ರೆ ಮಾನ್ಯ ಸಭಾ ರಾತ್ರೋರಾತ್ರಿ ಹೇಳಿದ್ದಕ್ಕೆ ನನ್ನ ಹೆಸರು ಹಿಡಿದು ಹೇಳಿದ್ರು. ನೋಡ್ರಿ ಹೊನವಾಡ ಗ್ರಾಮದಲ್ಲಿ ನಾನು ದಾಖಲೆ ಕೊಡ್ತೇನೆ. ವಕಫ್ಗೆ ಇರೋದು ಬರೀ 11 ಎಕರೆ ಮಾತ್ರ. ಆದ್ರೆ ಇವರು 1800 ಎಕರೆ ವಕಫ್ನವರು ಅಲ್ಲಿ ಹಾಕೊಂಡ್ಬಿಡ್ತಾ ಇದ್ದಾರೆ ಅಂತ ಎಲ್ಲ ದೊಡ್ಡ ಗುಲ್ಲೆಬ್ಸಿ ಇಡೀ ದೇಶದ ಸುದ್ದಿ ಆಯ್ತು. ಅರೆ ನಾವು ದಾಖಲೆ ಕೇವಲ 11 ಎಕರೆ ದಾಖಲೆ ಕೊಡ್ತೀವಿ. ದಾಖಲೆ ಸುಮ್ಮನೆ 11 ಆದ್ರೂ ಏನಾಗುತ್ತೆ, ಯಾವ ತರ ಹರಡುವಷ್ಟು ವೇಗವಾಗಿ ಸತ್ಯ ಸುದ್ದಿ ಹರಡೋದಿಲ್ಲ ಅಧ್ಯಕ್ಷರೇ. ಅದು ಸುಳ್ಳಿಗೆ ಶರವೇಗ ಬಂದ್ಬಿಟ್ಟಿದೆ ಇವತ್ತಿನ 20ನೇ ಶತಮಾನದಲ್ಲಿ. ನಾವು ಪೋಸ್ಟ್ ಟ್ರೂತ್ ಪಾಲಿಟಿಕ್ಸ್ ಜಮಾನದಲ್ಲಿ ಇದ್ದೇವೆ. ಅದಕ್ಕಾಗಿ ಸ್ಪಷ್ಟೀಕರಣ ಅಷ್ಟೇ. ಆ ಗ್ರಾಮದಲ್ಲಿ ವಕಫ್ಗೆ ಅಂತ ಇರೋದು 7 ಅಥವಾ 11 ಎಕರೆ ಅಷ್ಟೇ ಅನ್ಸುತ್ತೆ. ನನ್ಗೆ ದಾಖಲೆ ಕೊಡ್ತೇನೆ. ಆದ್ರೆ ಇವರು 1200 ಎಕರೆ ಹಾಕೊಂಡ್ಬಿಟ್ರು. ಅವ್ರ ವೆಬ್ಸೈಟ್ ನಲ್ಲಿ ಇರ್ತಾರೆ. ಈಗ ಅಲ್ಲ, ಅವ್ರು ಇವತ್ತು ಗೌಡ್ರು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಆವತ್ತು ಆ ರೀತಿ ಪ್ರಚಾರ ಆಯ್ತು. ಅದು ಅದಕ್ಕೆ ದೇಶ ಮಟ್ಟದಲ್ಲಿ ಎಲ್ಲ ಪ್ರಚಾರ ಆಗೋಯ್ತು. ದೇಶ ಮಟ್ಟ ಅಂತ ನಾನು ಆ ರೀತಿ 11 ಎಕರೆ ಇರೋದೇ ವಕ್ಫ್ಗೆ 11 ಎಕರೆ 200 ಅಧ್ಯಕ್ಷರೇ, ನಾನು 5 ಸಲ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಈ ವಕಫ್ ಆಕ್ಟ್ ಪೂರ್ತಿ ಸಂಪೂರ್ಣವಾಗಿ ಹೋಗ್ಬೇಕು. ಇದು ಇದ್ರೆ ಇಡೀ ದೇಶದಲ್ಲೇ ಇನ್ನೂ 3 ಪಾಕಿಸ್ತಾನ ಆಗಟ್ಟವರು ವಕಫ್ ಪತ್ರ ಆಸ್ತಿ ಮಾಡ್ತಾ ಇದ್ದಾರೆ. ನೋಡ್ರಿ, ಜಯನಾರಾಯಣ ಚೌಬೆ ಅವರು ಅವಾಗ ವಿಶೇಷ ಜಿಲ್ಲಾಧಿಕಾರಿ ಸಂಗಪ್ಪನವರು ಚರ್ಚೆ ಮಾಡಿ ಇಂಡಿ ತಾಲೂಕಿನ ಚೆನ್ನಳ್ಳಿ ಎಲ್ಲ ಆಸ್ತಿಯನ್ನ